ಗೌರಿಬಿದನೂರು ನಗರದಲ್ಲಿ ಬಿಜೆಪಿ ಪಕ್ಷ ಮತ್ತು ರೈತ ಸಂಘಟನೆಗಳ ವತಿಯಿಂದ ಕರ್ನಾಟಕ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ರು. ನಗರದ ಅಂಬೇಡ್ಕರ್ ವೃತ್ತವನ್ನು ಸುತ್ತುವರೆದು ರಸ್ತೆ ಬಂದ್ ಮಾಡಿ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಈ ವೇಳೆ ಸರ್ಕಾರ ರೈತರ ಮೇಲೆ ದೌರ್ಜನ್ಯ ಮಾಡುತ್ತಾ ಬರೆ ಎಳೆದಿದೆ ಎಂದು ಬಿಜೆಪಿ ನಾಯಕರು ಹಾಗೂ ರೈತ ಮುಖಂಡರು ಗುಡುಗಿದರು. ಎಷ್ಟು ಜನಕ್ಕೆ ಮೋಸ ವೀಕ್ಷಕರೇ, ಗೌರಿಬಿದನೂರಲ್ಲಿ ರೈತರ ಒಂದು ರ್ಯಾಲಿ ಮಾಡ್ತಿರೋದು ಅಥವಾ ಒಂದು ಸರ್ಕಲ್ನ ಒಂದು ಬಂಧಿಸ್ಬಿಟ್ಟು ಸರ್ಕಲ್ನ ತಡೆದ್ಬಿಟ್ಟು ಒಂದು ಪ್ರತಿಭಟನೆ ಮಾಡ್ತಿರೋದು ನೀವು ನೋಡ್ತಿರ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ರೈತ ಮುಖಂಡರುಗಳು ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಅಥವಾ ಬಿಜೆಪಿ ಪಕ್ಷ ಕೂಡ ಇಲ್ಲಿ ಈ ಒಂದು ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಿರುವಂಥದ್ದು. ಈ ಒಂದು ಹೋರಾಟಕ್ಕೆ ಮಾತಾಡೋದಕ್ಕೋಸ್ಕರ ಜೊತೆಗೆ ಮಾರ್ಕೆಟ್ ಮೋಹನ್ ಅವರು ಜೊತೆಗಿದ್ದಾರೆ. ಸೊ ಅವ್ರನ್ನ ಈ ಹೋರಾಟ ವಿಚಾರವಾಗಿ ಮಾತಾಡ್ತೀನಿ. ಬನ್ನಿ ಸರ್, ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ರೈತರ ಒಂದು ಪರವಾಗಿ ಒಂದು ಪ್ರತಿಭಟನೆ ಮಾಡ್ತೀನಿ, ಈ ಒಂದು ಹೋರಾಟದ ಬಗ್ಗೆ ಮಾತಾಡ್ತೀನಿ ಸರ್. ಇವತ್ತಿನ ದಿನ ರೈತರಿಗೆ ಈ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ನೀತಿಗೆಟ್ಟ ಮಾತುಗೆಟ್ಟ ಕಾಂಗ್ರೆಸ್ ಸರ್ಕಾರ ತುಂಬ ಅನ್ಯಾಯ ಮಾಡ್ತಾ ಇದೆ ಸರ್. ನಾವು ಕೇಂದ್ರ ಸರ್ಕಾರದಿಂದ ಯಡಿಯೂರಪ್ಪ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರದಿಂದ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 6,000 ಕೊಟ್ಟರೆ ರಾಜ್ಯದಿಂದ 4,000 ಪ್ರೋತ್ಸಾಹಧನ ಕೊಡ್ತಾರೆ ರೈತರಿಗೆ. ಅದು ನಿಲ್ಲಿಸ್ಬಿಟ್ಟು ವಿದ್ಯಾಸಿರಿ ಅನ್ನೋ ಒಂದು ಕಾರ್ಯಕ್ರಮ ಇದೆ ರೈತರ ಮಕ್ಕಳಿಗೆ, ಅದು ನಿಲ್ಲಿಸ್ಬಿಟ್ಟು ಈಗ MSP ಬೆಂಬಲ ಬೆಲೆಕ್ಕೆ ಘೋಷಣೆ ಮಾಡಿ ಅಂತ ಎಷ್ಟು ರೈತರು ಗೋಗರದು ಮಾಡ್ತಾ ಇಲ್ಲ, ಈಗ ಮಾಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಒಂದು 80% ರೈತರು ಜೋಳ ಎಲ್ಲ ಮಾರ್ಕೊಂಡ್ರು 1,500 ನಮ್ಮ ಮಂಜು ಅವರು ಒಬ್ಬ ಬರೀ 15 ಕ್ವಿಂಟಾಲ್ ಬೆಳೆದಿದ್ರು. ಅವರು ಸಹ ಬರೀ 1,600 ಮಾಡಿದ್ದಾರೆ. ಇವತ್ತು ನಿನ್ನೆ 2,000 ಘೋಷಣೆ ಮಾಡಿದ್ರು. KMF ಈ ಒಂದು ಜನತೆ ಶಾಪ ತಟ್ಟುತ್ತೆ. ರೈತರ ಶಾಪ ತಟ್ಟಿದ್ರೆ ಯಾರು ಉಳಿಯಲ್ಲ ಸರ್. ರೈತರ ಮನ ನೋಯಿಸ್ತಾ ಇದೆ ಸರ್ಕಾರ. ಬೆಂಬಲ ಬೆಲೆ ಕೊಡುವಂತ ನಿರೀಕ್ಷೆ ಸರ್. ಈಗ ಎಲ್ಲ ಮಾರಿದ್ಮೇಲೆ ರೈಲ್ವೆ ಮಂಡಿಗೆ ತಗೊಂಡೋಗೋದು ಎಲ್ಲ ರೈತರು ಮರ ಹಾಕಿದ್ದಾರೆ. ಮರ ಹಾಕಿ ಸಾಲ ಮಾಡಿ ಬೆಳೆ ಇಟ್ಟಿರ್ತಾರೆ ಸರ್. 1,600 ಸರ್. ಯಾರು ಕ್ಯಾಶ್ ಕೊಡ್ತಾರೆ ಮರ ಹಾಕಿದ್ದಾರೆ. ಬೆಂಬಲ ಕೊಟ್ಟು ಏನು ಸುಖ ಸರ್? ನೀವು ರೈತರ ಗೋಳು ಒಯ್ಕೊಂಡಿದ್ದೀರಿ. ರೈತ ವಿರೋಧ ಧೋರಣೆ ಮಾಡ್ತಾ ಇದ್ರೆ, ಜನ ವಿರೋಧ ಧೋರಣೆ ಮಾಡ್ತಾ ಇದ್ದಾರೆ ಸರ್ಕಾರ. ಸೊ ಇದು ವೀಕ್ಷಕರ ಮಾರ್ಕೆಟ್ ಮೋಹನ ಒಂದು ರೈತರಿಗೆ ಪಂಪ್ ಸೆಟ್ಗಳಿಗೆ ಉಚಿತ ಬೇಡ, ಇರೋ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಸರ್ಕಾರ. ಅದೇ ರೀತಿ TCಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಫರ್ಗಳು ಹಾಕಬೇಕು, TCಗಳು ಹಾಕಬೇಕು ಅಂದರೆ 25,000 ರೂಪಾಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಿಗ್ತಾಯಿತ್ತು. ಈಗ 3 ಲಕ್ಷ ಕೊಟ್ಟರು ಸಿಗ್ತಾ ಇಲ್ಲ. ತುಂಬ ಕಷ್ಟ ಆಗಿದೆ. ರೈತರು ಕೊಡೋದು ತುಂಬ ಹಾಕೊಂತ ಇದ್ದಾರೆ. ಸರ್ಕಾರಕ್ಕೆ ಪ್ರಮಾಣವನ್ನು ಹೇಳ್ತಾ ಇದ್ದೀನಿ, ಪ್ರಯೋಜನಕ್ಕಲ್ಲ. ಮುಂಬರೋ ದಿನಗಳಲ್ಲಿ ಆ ಶಾಪ ತಟ್ಟುತ್ತೆ. ಓಕೆ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ ರೈತ ಮುಖಂಡರು ಮತ್ತು ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ನಡೆಯುವ ನಮ್ಮ ಜೊತೆಗಿದ್ದಾರೆ. ರೈತರ ಹೋರಾಟದ ವಿಚಾರವಾಗಿ ಅವರ ಹತ್ರ ರೈತರ ಒಂದು ಪ್ರತಿಭಟನೆ ಮಾಡ್ತಿರೋದು ಸರ್. ಕಳೆದ 2.5 ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ. ಸರ್ಕಾರ ಬಂದಾಗಿಂದ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಅವ್ರಿಗೆ ಒಂದೇ ಯೋಚನೆ, ಕುರ್ಚಿ ಉಳಿಸ್ಕೋಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಯೋಚನೆ ಅವ್ರಿಗಿಲ್ಲ. ರೈತರು ಇಷ್ಟು ಸಂಕಷ್ಟದಲ್ಲಿದೆ, ಬರಗಾಲ ಬಂದಿದೆ. ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಷ್ಟು ಮುಂದೆ ಇದೆ ಅಂತ ನಿಮಗೆ ಗೊತ್ತಿದೆ. ಯಾವುದೇ ಒಂದು ಅಧಿಕಾರಿ ಆಗಲಿ, ಸರ್ಕಾರಕ್ಕಾಗಲಿ ರೈತರ ಬಗ್ಗೆ ಒಂದು ಕಾಳಜಿ ಇಲ್ಲ. ಏನಿವತ್ತು ರೈತರು ಬೆಳೀತಾ ಇದ್ರೆ ಆ ಬೆಳೆಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರು ಸಮೇತ ನಮ್ಮ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೊಡೋದಕ್ಕೆ ರೆಡಿ ಇಲ್ಲ. ಇವತ್ತೇನು ಮೆಕ್ಕೆಜೋಳಕ್ಕೆ ಅನೌನ್ಸ್ ಮಾಡಿದ್ದಾರೆ 25 ಕ್ವಿಂಟಾಲ್ ಅಂತ. ನಂದು 3 ಎಕರೆ ಇದ್ರೆ ಸರ್ ಜಮೀನು. 3 ಎಕರೆಗೆ ಎಷ್ಟು ಕ್ವಿಂಟಲ್ ಆಗುತ್ತೆ ಸರ್? 100 ಕ್ವಿಂಟಲ್ ಆಗುತ್ತೆ ಸರ್. ಅದನ್ನು 100 ಕ್ವಿಂಟಾಲ್ಗೆ 25 ಕ್ವಿಂಟಲ್ ತಗೊಂಡ್ರೆ ಮಿಕ್ಕಿದ್ದು ಯಾರಿಗೆ ಕೊಡಬೇಕು ಸರ್? ಅದು ಅನೌನ್ಸ್ ಮಾಡಿದ್ರೆ ಎಷ್ಟು ದಿನ ಆಯಿತು? ಮೆಕ್ಕೆಜೋಳ ಎಲ್ಲ ಕ್ರಾಪ್ ಮುಗಿದೋಗಿ ಏನು ಮೆಕ್ಕೆಜೋಳ ಕಮಿಷನ್ಗಳು ಏಜೆಂಟ್ಗಳು ಇರ್ತಾರಲ್ಲ, ಏಜೆಂಟ್ಗಳ ಕೈಗಳು ಹೋದ್ಮೇಲೆ ಇವ್ರು ಬೆಲೆ ಅನೌನ್ಸ್ ಮಾಡೋದು. ಇಷ್ಟು ದಿನ 1,700 ರೂಪಾಯಿ ತಗೊಂಡವ್ರೆ, ಇವಾಗ ಇವ್ರು 2,000 ಏನು ಅನೌನ್ಸ್ ಮಾಡೋರಲ್ಲ. ಇಷ್ಟು ಮುಂಚೆನೇ ಮಾಡಿದ್ರೆ ಎಷ್ಟು ಒಳ್ಳೇದಾಗಿರೋದು ಸರ್. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲ. ಬರೀ ಇವರೇನು
ದುಡ್ಡು ಮಾಡಬೇಕು ಕಮಿಷನ್ ಬಿಜೆಪಿ ಸರ್ಕಾರದ ಮೇಲೆ 40% ಗೂಬೆ ಕೊಡ್ಸೋದಲ್ಲ. ಇವತ್ತು ಸ್ಟೇಟಲ್ಲಿರೋ ಪ್ರತಿ ಕಾಂಟ್ರಾಕ್ಟರ್ಗಳು ಇವತ್ತು ಹೇಳ್ತಾರೆ 63% ಹೋಗಿದೆ. ನೀವು ಮಾಡ್ತಾ ಇರೋ ಗಣಿಕಾರದ ಕೆಲಸಗಳು 63% ಹೋಗಿದೆ ಸರ್. ಈ ಸರ್ಕಾರಕ್ಕೆ ಯಾವುದೇ ಮುಂದುವರೆಯೋ ಯೋಗ್ಯತೆ ಇಲ್ಲ. ಇವಾಗ ಏನಾದರೂ ನಿಮ್ಗೆ ಸ್ವಲ್ಪ ಆದ್ರೂ ಜವಾಬ್ದಾರಿ ಏನಾದಿದ್ರೆ ನೀವಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ರಾಜೀನಾಮೆ ಕೊಟ್ಟು ಮನೆಗೆ ಕೂತ್ಕೊಳ್ಳಿ. ಯಾರಿಗೂ ರೈತರಿಗೆ ಒಳ್ಳೆ ಮಾಡಬೇಕು ಅನ್ನೋದಿದೆ ಅವ್ರು ಬಂದು ಕೂತ್ಕೊಂಡು ರಾಜ್ಯಕ್ಕೊಂದು ಒಳ್ಳೆ ಮಾಡುವಂಥ ಮುಂದಿನ ದಿನಗಳು ಬಂದೇ ಬರ್ತವೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಸರ್. ನೋಡಿದ್ರೆ ವೀಕ್ಷಕರೇ, ಸಾಕಷ್ಟು ಆಕ್ರೋಶವನ್ನು ರೈತ ಮುಖಂಡರುಗಳು ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ರು. ಸಾಕಷ್ಟು ಒಂದು ಆತಂಕಕಾರಿಯ ಒಂದು ಬೆಳವಣಿಗೆ ಕಾಣ್ಬೋದು ರಾಜ್ಯದಲ್ಲಿ. ಅದಕ್ಕೋಸ್ಕರ ರೈತರ ಒಂದು ಕಷ್ಟಗಳೇನಿದೆ, ರೈತರ ಒಂದು ಪ್ರತಿಭಟನೆಗೆ ಒಂದು ಪರಿಹಾರ ಬೇಗ ಮಾಡಿಲ್ಲ ನಾವು ಈ ಮೂಲಕ ಕೇಳ್ತಿದ್ದೀವಿ.